ಅಭಿನಂತ್ರಿ ಅಳ್ಕೊಂಬಂದ್ರೆ ರಿಪೋರ್ಟ್ ಕೊಡಕೊಂಡ್ರೆ ನಮ್ಗೆ ಜ್ಞಾನೇಶ್ವರ ನಾಗರವಾಗಿದೆ. ಏಳು ಅಂದ್ರೆ 24 ನೋಡಿ ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಈಗ 1 ತಿಂಗಳಿಗೆ ಸರ್ ಕೊಟ್ಟಿರೋವಾಗ 1200 ಅಪ್ಲಿಕೇಶನ್ ಇದ್ದು ಸರ್ 900 ಕ್ಲಿಯರ್ ಮಾಡಿ. ಇನ್ನೊಂದು ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೋಲ್ಲ. ನನಗೆ ಸೆಕ್ಷನ್ ಚೇಂಜ್ ಆಗಿದೆ ಸರ್. ಬೇರೆ ಪ್ರದೇಶದಿಂದ ನಮ್ಮ ಕಡೆನೇ ಹೋಗ್ತದೆ. 2 ಸೆಕ್ಷನ್ 450 ಫೈಲ್ ಪೆಂಡೆನ್ಸಿ ಫ್ರಮ್ ಸಿನ್ಸ್ ಹೌ ಮೆನಿ ಡೇಸ್? ನಾವು ಮಾಡಿಲ್ಲ ಸರ್. ಸರ್ ಮ್ಯಾನ್ಯುವಲ್ ಏನು ನೀವು ಮತ್ತು ನಿಮ್ಮ ಕೆಳಗೆ ನಮ್ಮಲ್ಲಿ ಆಫೀಸರ್ ಇವರು ಆಪರೇಟರ್ ಸರ್, ಸುನಿಲ್ ಅಂತ. ಇಬ್ಬರು ಆಪರೇಟರ್ ಸರ್, ಇಬ್ಬರು ಆಪರೇಟರ್ ಸರ್. 49 50 ಹೋಗ್ಬೇಕು ಕೇಸ್ ಕಂಪಣ ಬರೋದು ಬದ್ದಲು ಮನೆಯಲ್ಲಿ ಕಂಪ್ಲೇಂಟ್ ಬರ್ತಿಲ್ಲ ನಿಮಗೆ? ಇಲ್ಲ ಬರೋದು ಬರ್ತದೆ ಕಂಪ್ಲೇಂಟ್ ಡಿ ಟಿ ಯಾವ ಯಾರು ಆಫೀಸ್ ಯಾರು ಆಫೀಸ್ ಕಡೆ ಸರ್ ಇನ್ಕಮ್ ಕಾರ್ಡ್ ಎಷ್ಟು ದಿನ ಕೊಡ್ಬೇಕಂತದ? ಸಿಬ್ಬಂದಿ ಶಾಖೆ ಪಗಾರ ಗಿಗಾರ ಮೀನು ಹೇಳ್ತದೆ. ದಿನ ಮಂದಿ ಸರ್ ನಡೆದವ್ರಿ ಸರ್. ನೀವು ಅಡ್ವೈಸ್ ಟೈಟ್ ಮೀಟಿಂಗ್ ಆಗುತ್ತೆ, ಸೆಂಟ್ರಲ್ ಮೀಟಿಂಗ್ ಮಾಡ್ರಿ. ನೀವು ಒಳ್ಳೆ ಅಧಿಕಾರಿ, ನಿಮ್ಮ ಟೈಮಿಗೆ ಒಳ್ಳೇದಾಗಲ್ಲ ಯಾವಾಗ ಐತೆ? ಅಭಿನಂತ್ರಿ ಅಳ್ಕೊಂಬಂದ್ರೆ ರಿಪೋರ್ಟ್ ಕೊಡಕೊಂಡ್ರೆ ನಮ್ಗೆ ಜ್ಞಾನೇಶ್ವರ ನಾಗರವಾಗಿದೆ. ಏಳು ಅಂದ್ರೆ 24 ನೋಡಿ ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಈಗ 1 ತಿಂಗಳಿಗೆ ಸರ್ ಕೊಟ್ಟಿರೋವಾಗ 1200 ಅಪ್ಲಿಕೇಶನ್ ಇದ್ದು ಸರ್ 900 ಕ್ಲಿಯರ್ ಮಾಡಿ. ಇನ್ನೊಂದು ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೋಲ್ಲ. ಎಷ್ಟು ಕೊಡ್ತಾವ ಪಾಣಿ ನನಗೆ ಸೆಕ್ಷನ್ ಚೇಂಜ್ ಆಗಿದೆ ಸರ್. ಬೇರೆ ಪ್ರದೇಶದಿಂದ ನಮ್ಮ ಕಡೆನೇ ಹೋಗ್ತದೆ. 2 ಸೆಕ್ಷನ್ 450 ಫೈಲ್ ಪೆಂಡೆನ್ಸಿ ಫ್ರಮ್ ಸಿನ್ಸ್ ಹೌ ಮೆನಿ ಡೇಸ್? ನಾವು ಮಾಡಿಲ್ಲ ಸರ್. ಸರ್ ಮ್ಯಾನ್ಯುವಲ್ ಏನು ನೀವು ಮತ್ತು ನಿಮ್ಮ ಕೆಳಗೆ ನಮ್ಮಲ್ಲಿ ಆಫೀಸರ್ ಇವರು ಆಪರೇಟರ್ ಸರ್, ಸುನಿಲ್ ಅಂತ. ಇಬ್ಬರು ಆಪರೇಟರ್ ಸರ್, ಇಬ್ಬರು ಆಪರೇಟರ್ ಸರ್. 49 50 ಹೋಗ್ಬೇಕು ಕೇಸ್ ಕಂಪಣ ಬರೋದು ಬದ್ದಲು ಮನೆಯಲ್ಲಿ ಕಂಪ್ಲೇಂಟ್ ಬರ್ತಿಲ್ಲ ನಿಮಗೆ? ಇಲ್ಲ ಬರೋದು ಬರ್ತದೆ ಕಂಪ್ಲೇಂಟ್ ಡಿ ಟಿ ಯಾವ ಯಾರು ಆಫೀಸ್ ಯಾರು ಆಫೀಸ್ ಕಡೆ ಸರ್ ಇನ್ಕಮ್ ಕಾರ್ಡ್ ಎಷ್ಟು ದಿನ ಕೊಡ್ಬೇಕಂತದ? ಸಿಬ್ಬಂದಿ ಶಾಖೆ ಪಗಾರ ಗಿಗಾರ ಮೀನು ಹೇಳ್ತದೆ. ದಿನ ಮಂದಿ ಸರ್ ನಡೆದವ್ರಿ
ಸರ್ ನೀವು ಅಡ್ವೈಸ್ ಟೈಟ್ ಮೀಟಿಂಗ್ ಆಗಿದೆ ಇಂಟರ್ನಲ್ ಮೀಟಿಂಗ್ ಮಾಡ್ರಿ. ನೀವು ಒಳ್ಳೆ ಅಧಿಕಾರಿ ಇದ್ರಿ, ನಿಮ್ಮ ಟೈಮಿಗೆ ಒಳ್ಳೇದಾಗಲ್ಲ ಯಾವಾಗ ಆಯ್ತು? राशन कार्ड वाला ड्यूटी डेट देते जा रहे ಅಭಿನಂತ್ರಿ ಆಳ್ಕೊಂಬಂದ್ರೆ ರಿಪೋರ್ಟ್ ಕೊಡಕೊಂಡ್ರೆ ನಮ್ಗೆ ಜ್ಞಾನೇಶ್ವರ ನಾಗರಾಗಿದೆ ದಿಕ್ಕವ 7 ಅಂದ್ರೆ 24 ನೋಡಿ ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಈಗ 1 ತಿಂಗಳಿಗೆ ಸರ್ ಕೊಟ್ಟಿರೋವಾಗ 1200 ಅಪ್ಲಿಕೇಶನ್ ಇದ್ದು ಸರ್ 900 ಕ್ಲಿಯರ್ ಮಾಡಿ. ಇನ್ನೊಂದು ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೋಲ್ಲ. ಎಷ್ಟು ಕೊಡ್ತಾವ ಪಾಣಿ ನನಗೆ ಸೆಕ್ಷನ್ ಚೇಂಜ್ ಆಗಿದೆ ಸರ್, ಬಟ್ ನಾನು ಬೇರೆ ಕಡೆ ಸುಮ್ಮನೆ ನಮ್ಮ ಕಡೆನೇ ಹೋಗ್ತಿರೋದು. 2 ಸೆಕ್ಷನ್ಸ್ 450 ಫೈಲ್ ಪೆಂಡೆನ್ಸಿ ಸಿನ್ಸ್ ಹೌ ಮೆನಿ ಡೇಸ್? ನಾವು ಮಾಡಿಲ್ಲ ಸರ್. ಸರ್ ಮ್ಯಾನ್ಯುವಲ್ ಏನು ನೀವು ಮತ್ತು ನಿಮ್ಮ ಕೆಳಗೆ ನಮ್ಮಲ್ಲಿ ಆಫೀಸರ್ ಇವರು ಆಪರೇಟರ್ ಸರ್, ಸುನಿಲ್ ಅಂತ ಇಬ್ಬರು ಆಪರೇಟರ್ ಸರ್, ಇಬ್ಬರು ಆಪರೇಟರ್ಸ್ 14 50 ಹೋಗ್ಬೇಕು ಕೇಸ್ ಕಂಪ್ಟಾಣ ಬುದ್ಧಲ್ಲೂ ಬಂದೇಳಿ ಕಂಪ್ಲೇಂಟ್ ಬರ್ತಿಲ್ಲ ನಿಮಗೆ? ಇಲ್ಲ ಬಂದು ಬರ್ತದೆ ಕಂಪ್ಟಾಣ ಡಿ ಟಿ ಯಾವ ಯಾರು ಆಫೀಸ್ ಯಾರು ಆಫೀಸರ್ ಸರ್ ಇನ್ಕಮ್ ಕಾರ್ಡ್ ಎಷ್ಟು ದಿನದಾಗ ಕೊಡ್ಬೇಕಂತದ? ಸಿಬ್ಬಂದಿ ಶಾಖೆ ಪಗಾರ ಗಿಗಾರ ದಿನ ಮಂದಿ ಎಷ್ಟು ನಡೆದವ? ಸರ್ ನೀವು ಅಡ್ವೈಸ್ ಟೈಟ್ ಮೀಟಿಂಗ್ ಆಗಿದೆ ಇಂಟರ್ನಲ್ ಮೀಟಿಂಗ್ ಮಾಡ್ರಿ. ನೀವು ಒಳ್ಳೆ ಅಧಿಕಾರಿ ಇದ್ರಿ, ನಿಮ್ಮ ಟೈಮಿಗೆ ಒಳ್ಳೇದಾಗಲ್ಲ ಯಾವಾಗ ಆಯ್ತು? राशन कार्ड वाला ड्यूटी डेट देते जा रहे ಅಭಿನಂತ್ರಿ ಆಳ್ಕೊಂಬಂದ್ರೆ ರಿಪೋರ್ಟ್ ಕೊಡಕೊಂಡ್ರೆ ನಮ್ಗೆ ಜ್ಞಾನೇಶ್ವರ ನಾಗರಾಗಿದೆ ದಿಕ್ಕವ 7 ಅಂದ್ರೆ 24 ನೋಡಿ ಎಷ್ಟು ತಿಂಗಳಾಯ್ತು? 8 ತಿಂಗಳಾಯ್ತು. ಈಗ 1 ತಿಂಗಳಿಗೆ ಸರ್ ಕೊಟ್ಟಿರೋವಾಗ 1200 ಅಪ್ಲಿಕೇಶನ್ ಇದ್ದು ಸರ್ 900 ಕ್ಲಿಯರ್ ಮಾಡಿ. ಇನ್ನೊಂದು ಮ್ಯಾನ್ ಪವರ್ ಜಾಸ್ತಿ ಮಾಡ್ಕೋಲ್ಲ. ಪಾಣಿಗ ಎಷ್ಟು ಕೊಡ್ತಾವ ಪಾಣಿ ನನಗೆ ಸೆಕ್ಷನ್ ಚೇಂಜ್ ಆಗಿದೆ ಸರ್, ಬಟ್ ನಾನು ಬೇರೆ ಕಡೆ ಸುಮ್ಮನೆ ನಮ್ಮ ಕಡೆನೇ ಹೋಗ್ತಿರೋದು. 2 ಸೆಕ್ಷನ್ಸ್ 450 ಫೈಲ್ ಪೆಂಡೆನ್ಸಿ ಸಿನ್ಸ್ ಹೌ ಮೆನಿ ಡೇಸ್? ನಾವು ಮಾಡಿಲ್ಲ ಸರ್. ಸರ್ ಮ್ಯಾನ್ಯುವಲ್ ಏನು ನೀವು ಮತ್ತು ನಿಮ್ಮ ಕೆಳಗೆ ನಮ್ಮಲ್ಲಿ ಆಫೀಸರ್ ಇವರು ಆಪರೇಟರ್ ಸರ್, ಸುನಿಲ್ ಅಂತ ಇಬ್ಬರು ಆಪರೇಟರ್ ಸರ್, ಇಬ್ಬರು ಆಪರೇಟರ್ಸ್ 14 50 ಹೋಗ್ಬೇಕು ಕೇಸ್ ಕಂಪ್ಟಾಣ ಬುದ್ಧಲ್ಲೂ ಬಂದೇಳಿ ಕಂಪ್ಲೇಂಟ್ ಬರ್ತಿಲ್ಲ ನಿಮಗೆ? ಇಲ್ಲ ಬಂದು ಬರ್ತದೆ ಕಂಪ್ಟಾಣ ಡಿ ಟಿ ಯಾವ ಯಾರು ಆಫೀಸ್ ಯಾರು ಆಫೀಸರ್
ಸರ್ ಇನ್ಕಮ್ ಕಾಸ್ಟ್ ಎಷ್ಟು ದಿನದಾಗ ಕೊಡ್ಬೇಕಂತದ ಸಿಬ್ಬಂದಿ ಶಾಖೆ ಅದು ಅಕೌಂಟ್ ಎಲ್ಲರೂ ಪಗಾರ ಗಿಗಾರ ಹೇಳ್ತಾರೆ ದಿನ ಮಂದಿ ಎಷ್ಟು ನಡೆದವ್ರಿ ಸರ್ ನೀವು ಅಡ್ವೈಸ್ ಟೈಟ್ ಮೀಟಿಂಗ್ ಆಗುತ್ತೆ ಇಂಟರ್ನಲ್ ಮೀಟಿಂಗ್ ತೊಗೊಂಡು ಮಾಡ್ರಿ ನೀವು ಒಳ್ಳೆ ಅಧಿಕಾರಿ ನಿಮ್ಮ ಟೈಮಿಗೆ ಒಳ್ಳೇದಾಗಲ್ಲ ಅಂದ್ರೆ ಯಾವಾಗ ಆಯ್ತು ರಾಷನ್ ಕಾರ್ಡ್ ಹೆಚ್ಚಿದೆ